ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ವಡೆ ರೆಸಿಪಿನ ನೋಡ್ಕೊಬರೋಣ ಬನ್ನಿ. ಈ ಬೇಳೆನಲ್ಲಿ ವಡೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಡಲೆಬೇಳೆ ವಡೆಗಿಂತನೂ ತುಂಬ ರುಚಿಯಾಗಿರುತ್ತೆ. ಯಾವುದಪ್ಪ ಇದು ಬೇಳೆ ಅಂತ ಹೇಳಿದ್ರೆ ತರಗುಣಿ ಬೇಳೆ, ಅಂದರೆ ತರಗುಣಿ ಕಾಳನ್ನ ಒಡೆದು ಬೇಳೆ ಮಾಡ್ಕೊಂಡಿರೋದು. ಈ ಬೇಳೆನ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಸುಮಾರು 20ರಿಂದ 30 ನಿಮಿಷದವರೆಗೂ ನೆನೆಸಿದ್ರೆ ಸಾಕು. ಜಾಸ್ತಿ ಹೊತ್ತು ನೆನೆಸೋದ್ರಿಂದ ರುಬ್ಬುವಾಗ ತುಂಬಾ ತೆಳುವಾಗಿಬಿಡುತ್ತೆ. ಹಾಗಾಗಿ 20 ನಿಮಿಷ ನೆನೆಸ್ಕೊಂಡು ಅದನ್ನು ರುಬ್ಕೋಬೇಕು. ರುಬ್ಬುವಾಗ ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು 2ರಿಂದ 3 ಹಸಿಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು, ಅಥವಾ ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಬಿ ಸೇರಿಸ್ಕೋಬಹುದು. ಈಗ ಇದಕ್ಕೆ ಉಪ್ಪು, ಸ್ವಲ್ಪ ಸೋಡಾ, ಜೊತೆಗೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಚಕ್ಕೆ ಪುಡಿನೂ ಸಹ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡು ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ವಡೆನ ತಟ್ಟಿ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಈ ಥರ ಕೈಯಲ್ಲಾದರೂ ತಟ್ಟಿ ಹಾಕ್ಬೋದು, ಅಥವಾ ಒಂದು ಪೇಪರ್ ಮೇಲಾದರೂ ತಟ್ಟಿ ಎಣ್ಣೆ ಒಳಗಡೆ ಹಾಕ್ಕೋಬೋದು. ಈ ವಡೆನ ಈ ಥರ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಅಥವಾ ಹಬೆನಲ್ಲೂ ಕೂಡ ಬೇಯಿಸ್ಕೋಬೋದು. ಹಬೆನಲ್ಲಿ ಬೇಯಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಹಬೆನಲ್ಲಿ ಬೇಯಿಸಿ ಮಾಡಿ ತೋರಿಸ್ತೀನಿ. ಹಬೆನಲ್ಲಿ ಬೇಯಿಸಿ ಮಾಡೋದರಿಂದ ಯಾವುದೇ ರೀತಿಯ ಆಯಿಲ್ ಕೂಡ ಇದರಲ್ಲಿ ಇರೋದಿಲ್ಲ, ತುಂಬಾ ಹೆಲ್ದಿಯಾಗಿ ಇರುತ್ತೆ. ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಉದ್ದಿನ ಬೇಳೆ ಇರಲಿಲ್ಲ. ಉದ್ದಿನ ಬೇಳೆ ಬದಲಾಗಿ ಈ ಬೇಳೆನ ಬಳಸ್ಕೊತಾ ಇದ್ರು. ಈಗ ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು ಅಕ್ಕಿನ ನೆನೆ ಹಾಕಿ ನಾವು ಉದ್ದಿನ ಬೇಳೆ ಹಾಕ್ತೀವಿ. ಆದರೆ ಹಿಂದೆ ಈ ಉದ್ದಿನ ಬೇಳೆ ಬದಲಾಗಿ ಈ ತರಗುಣಿ ಬೇಳೆನ ನೆನೆಸಿ ರುಬ್ಕೊಳ್ತಾ ಇದ್ರು. ಈ ಬೇಳೆನ ಬಳಸೋದ್ರಿಂದ ದೋಸೆ ಹಿಟ್ಟಾಗಿರ್ಬೋದು, ಇಡ್ಲಿ ಹಿಟ್ಟಾಗಿರ್ಬೋದು ಹುಳಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಬೇಳೆನ ಅಂಗಡಿಯಿಂದ ತಂದಿರೋದಲ್ಲ, ಅಂಗಡಿನಲ್ಲೂ ಸಿಗುತ್ತೆ. ಆದರೆ ನಾವು ಇದನ್ನು ಬೆಳೆದು ಬೇಳೆ ಮಾಡ್ಕೊಂಡಿರೋದು. ಕಡಲೆಬೇಳೆ ವಡೆಗಿಂತಲೂ ಈ ತರಗುಣಿ ಬೇಳೆ ವಡೆ ತುಂಬಾ ರುಚಿಯಾಗೂ ಸಹ ಇರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಟೀ ಟೈಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತು ನೆನೆಸ್ಬೇಕು, ತುಂಬ ಟೈಮ್ ಹಿಡಿಯುತ್ತೆ ಕಾಳು ನೆನೆಯೋದಕ್ಕೆ ಅನ್ನೋ ಚಿಂತೆನೂ ಕೂಡ ಬೇಡ. ನಾವು ಈ ಕಾಳನ್ನ ನೆನೆಯಾಕ್ಬಿಟ್ಟು ಈರುಳ್ಳಿ ಆಗಿರ್ಬೋದು, ಈ ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲೇ ಈ ಕಾಳು ನೆಂದಿರುತ್ತೆ. ತುಂಬಾ ಈಸಿ ರೆಸಿಪಿ, ಜೊತೆಗೆ ಬೇಗನೂ ಸಹ ಮಾಡ್ಕೋಬೋದು. ಖಂಡಿತ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.